ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 24 ಡಿಸೆಂಬರ್ 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ ಒಟ್ಟು 23 ತಿಂಗಳ ನೋಟ್ಸ್ ಅವೈಲೇಬಲ್ ಇದೆ. ನಮ್ಮ ಹತ್ರ ಪರ್ಚೇಸ್ ಮಾಡೋರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಈ ವರ್ಷದ 11 ತಿಂಗಳ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ QR ಕೋಡ್ ಕಾಣ್ತಾ ಇದೆ, ಇಲ್ಲಿಗೆ ಪೇಮೆಂಟ್ ಅನ್ನ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂಥ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿದ್ರೆ ನಿಮಗೆ PDF ನೋಟ್ಸ್ ಅನ್ನ ಕಳಿಸ್ಕೊಡ್ಲಾಗುತ್ತೆ. ಹಾಗೆ ನಮ್ಮ ಪೊಲೀಸ್ ಮತ್ತು NTPC ಗ್ರೂಪ್ ಕಡೆಗೆ ಜಾಯ್ನ್ ಆಗಿದ್ರು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಇದೆ. ವಾಟ್ಸ್ಆಪ್ ನಂಬರ್ ಬಂದು ಕಾಂಟ್ಯಾಕ್ಟ್ ಮಾಡಿ. ವಿಶ್ವಗುರುವಿಗೆ 20ನೇ ವಿಶ್ವ ಗೌರವ, ಕುವೈತ್ನಿಂದ ಅತ್ಯುಚ್ಚ ನಾಗರಿಕ ಪುರಸ್ಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕುವೈತ್ ಸರ್ಕಾರ ತನ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅನ್ನ ನೀಡಿ ಗೌರವಿಸಿದೆ. ಇದು ಮೋದಿ ಅವರಿಗೆ ಸಿಕ್ಕ 20ನೇ ಅಂತಾರಾಷ್ಟ್ರೀಯ ಪುರಸ್ಕಾರವಾಗಿದೆ. ಇದೇ ವೇಳೆ 2 ದಿನಗಳ ಕುವೈತ್ ಪ್ರವಾಸ ಮುಗಿಸಿ ತವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಡುವ ವೇಳೆ ಅವರನ್ನ ಒಂದು ಬೀಳ್ಕೊಡುಗೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಗಳೇ ಬಂದು ಬೀಳ್ಕೊಡುಗೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಆ ಒಂದು ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಓವರ್ ಆಲ್ ಆಗಿ 20 ಅಂತಾರಾಷ್ಟ್ರೀಯ ನಾಗರಿಕ ಪುರಸ್ಕಾರಗಳನ್ನ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪಡ್ಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇದರ ಲೀಸ್ಟ್ ಅನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಆಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಯಾವ ದೇಶದಿಂದ ಯಾವ ಪ್ರಶಸ್ತಿಗಳು ಸಿಕ್ಕಿವೆ ಅಂತ. ರಾಮ ಸುಬ್ರಮಣಿಯನ್ NHRCಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ತಮಿಳುನಾಡಿನ ವಿ ರಾಮ ಸುಬ್ರಮಣಿಯನ್ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದರ ಅಧ್ಯಕ್ಷರಾಗಿ ಸೋಮವಾರ ನೇಮಕಗೊಂಡಿದ್ದಾರೆ. ಈ ಮೊದಲು NHRC ಅಧ್ಯಕ್ಷರಾಗಿದ್ದ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅಧಿಕಾರಾವಧಿ ಮೇ 31ರಂದು ಕೊನೆಗೊಂಡಿತ್ತು. ಆಯೋಗದ ಸದಸ್ಯೆ ವಿಜಯ್ ಭಾರತಿ ಸಯಾನಿ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಚೆನ್ನೈನಲ್ಲಿ 1958ರಲ್ಲಿ ಜನಿಸಿದ ರಾಮ ಸುಬ್ರಮಣಿಯನ್ ಅವರು ನಗರದ ರಾಮಕೃಷ್ಣ ಮಿಷನ್ ವಿವೇಕಾನಂದ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದಲ್ಲಿ ಪದವಿಯನ್ನು ಪಡ್ಕೊಂಡಿರ್ತಾರೆ. 2006ರ ಜುಲೈ 31ರಂದು ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಅವರು ಕೆಲಸ ಮಾಡಿ 2023ರ ಜೂನ್ 29ರಂದು ಸುಪ್ರೀಂ ಕೋರ್ಟ್ನಿಂದ ನಿವೃತ್ತರಾಗಿರ್ತಾರೆ. ಇವರನ್ನ NHRCಯ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಭಾರತ ಚಾಂಪಿಯನ್. ಚೊಚ್ಚಲ ಆವೃತ್ತಿಯ ಅಂಡರ್-19 ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತದ ಮಹಿಳಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಟೂರ್ನಿಯುದ್ದಕ್ಕೂ ಅಬ್ಬರಿಸಿದಂತ ಭಾರತ ಮಹಿಳಾ ತಂಡ ಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ 41 ರನ್ಗಳ ಗೆಲುವು ಸಾಧಿಸುವ ಮೂಲಕ ಇದೇ ಮೊದಲನೇ ಬಾರಿಗೆ ನಡೆಸುತ್ತಿರತಕ್ಕಂತಹ ಈ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದೆ. ನೆಕ್ಸ್ಟ್, ಅಮೆರಿಕದ AI ನೀತಿ ಸಲಹೆಗಾರರಾಗಿ ಶ್ರೀರಾಮ್ ಅವರು ನೇಮಕಗೊಂಡಿದ್ದಾರೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಮೂಲದ ಅಮೆರಿಕ ಉದ್ಯಮಿ ಮತ್ತು ಲೇಖಕರಾದ ಶ್ರೀರಾಮ್ ಕೃಷ್ಣನ್ ಅವರನ್ನ ಶ್ವೇತಭವನದ ಕೃತಕ ಬುದ್ಧಿಮತ್ತೆ ಕುರಿತ ನೀತಿಗಳ ಹಿರಿಯ ಸಲಹೆಗಾರನಾಗಿ ನೇಮಕ ಮಾಡಿದ್ದಾರೆ. ಅವರ ಭಾವಚಿತ್ರವನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಬಾಹ್ಯಾಕಾಶದಲ್ಲಿ ಬೆಳೆ, ಇಸ್ರೋ ಪ್ರಯೋಗ. ಬಾಹ್ಯಾಕಾಶದಲ್ಲಿ ಬೀಜಗಳು ಮೊಳಕೆಯೊಡೆಯುವುದು ಮತ್ತು ಅಲ್ಲಿ ಸಂಗ್ರಹವಾಗಿರುವ ಉಪಗ್ರಹಗಳ ಅವಶೇಷಗಳನ್ನ ರೋಬೋಟಿಕ್ ತೋಳು ಬಳಸಿ ತೆರವುಗೊಳಿಸುವ ಪ್ರಯೋಗವನ್ನ ಕೈಗೊಳ್ಳುವುದಕ್ಕೆ ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮುಂದಾಗಿದೆ. ಇಸ್ರೋ ತನ್ನ ಮುಂದಿನ ಉಡಾವಣೆಗೆ ಬಳಸುವ POEM-4 ರಾಕೆಟ್ ಹಲವು ವೈಜ್ಞಾನಿಕ ಪ್ರಯೋಗಗಳನ್ನ ನಡೆಸುತ್ತೆ. PSLV 60 ಮಿಷನ್ ಈ ತಿಂಗಳ ಕೊನೆಯಲ್ಲಿ ನಡೆಯಲಿದ್ದು ಚೇಸರ್ ಮತ್ತು ಟಾರ್ಗೆಟ್ ಹೆಸರಿನ 2 ಉಪಗ್ರಹಗಳನ್ನ POEM-4 ರಾಕೆಟ್ ಕಕ್ಷೆಗೆ ಸೇರಿಸುತ್ತೆ. ಅಂದ್ರೆ ಇದು ತೆಗೆದುಕೊಂಡು ಹೋಗುವ ಉಪಗ್ರಹ ಒಂದು ವಾಹನ. ಚೇಸರ್ ಮತ್ತು ಟಾರ್ಗೆಟ್ ಅನ್ನೋ 2 ಉಪಗ್ರಹಗಳನ್ನ ಇದು ಕಕ್ಷೆಗೆ ಸೇರಿಸುವಂತ ಕೆಲಸವನ್ನ ಮಾಡುತ್ತೆ. ಮುಚ್ಚಿದ ಪೆಟ್ಟಿಗೆಯ ಪರಿಸರದಲ್ಲಿ 8 ಅಲಸಂದೆ ಕಾಳುಗಳನ್ನ ಮೊಳಕೆ ಒಡಿಸಿ 2 ಎಲೆಗಳು ಬರುವ ಹಂತದವರೆಗೆ ಸಸಿಯನ್ನ ಬೆಳೆಸುವ ಯೋಜನೆಯನ್ನ ಇಸ್ರೋ ಕೈಗೊಂಡಿದೆ. ನೆಕ್ಸ್ಟ್, ಭೀಮಗಡ ಪರಿಸರ ಸೂಕ್ಷ್ಮ ಪ್ರದೇಶ. ಕರ್ನಾಟಕದ ಭೀಮಗಡ ವನ್ಯಜೀವಿ ಧಾಮ ಸುತ್ತಮುತ್ತ ಇರತಕ್ಕಂಥ 11,938 ಹೆಕ್ಟೇರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರದ ಅರಣ್ಯ, ಪರಿಸರ ಹಾಗೂ ತಾಪಮಾನ ಬದಲಾವಣೆ ಸಚಿವಾಲಯ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ದೃಢೀಕರಿಸಿದೆ. ಇದರಲ್ಲಿ 11,413 ಹೆಕ್ಟೇರ್ ಮೀಸಲು ಅರಣ್ಯವಾಗಿದ್ದರೆ 525 ಹೆಕ್ಟೇರ್ ಕಂದಾಯ ಜಮೀನಾಗಿದೆ. 2023ರ
ಆಗಸ್ಟ್ ತಿಂಗಳಲ್ಲಿ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಆಕ್ಷೇಪಣೆ ಸಲ್ಲಿಸೋದಕ್ಕೆ 60 ದಿನಗಳ ಅವಕಾಶವನ್ನ ನೀಡಲಾಗಿತ್ತು. ಇದೀಗ ಸಚಿವಾಲಯವು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿ 119 ಚದರ ಕಿಲೋಮೀಟರ್ ಈ ವನ್ಯಜೀವಿಧಾಮ ಮಹದಾಯಿ ನದಿಯ ಜಲಾನಯನ ಪ್ರದೇಶದಲ್ಲಿ ಕಂಡುಬರುತ್ತೆ. ದಾಂಡೇಲಿ ವನ್ಯಜೀವಿಧಾಮ ಮತ್ತು ಗೋವಾದ ಮಹದಾಯಿ ವನ್ಯಜೀವಿಧಾಮದೊಂದಿಗೆ ಗಡಿಯನ್ನು ಹಂಚಿಕೊಂಡಿರೋದನ್ನು ನಾವು ಗಮನಿಸಬಹುದು. ಈ ವನ್ಯಜೀವಿಧಾಮದ ವಿಸ್ತೀರ್ಣ 19,402 ಹೆಕ್ಟೇರ್ ಆಗುತ್ತೆ. ಪರಿಸರ ಸೂಕ್ಷ್ಮ ಪ್ರದೇಶ 13 ಗ್ರಾಮಗಳನ್ನು ಒಳಗೊಂಡಿದ್ದು, ಕೆಲವೊಂದು ಗ್ರಾಮಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ 3.3 ಕಿಲೋಮೀಟರ್ ವರೆಗೂ ಸಹ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ಕೇಂದ್ರ ರಕ್ಷಣಾ ಇಲಾಖೆ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. 13,500 ಕೋಟಿ ರೂಪಾಯಿಗಳ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಭಾರತೀಯ ವಾಯುಪಡೆಗೆ 12 ಸುಖಾಯ್ 30 ದೇಶೀಯ ಯುದ್ಧ ವಿಮಾನ ಮತ್ತು ಇನ್ನಿತರ ಯುದ್ಧ ವಿಮಾನದ ಬಿಡಿಭಾಗಗಳನ್ನು ಉತ್ಪಾದನೆ ಮಾಡುವುದು ಈ ಒಪ್ಪಂದದ ಪ್ರಮುಖವಾದ ಭಾಗವಾಗಿದೆ. ಅಬತ್ಸ ಗಾಯೇಶ್ವರ ದೇಗುಲಕ್ಕೆ ಯುನೆಸ್ಕೋ ಪ್ರಶಸ್ತಿ. ತಮಿಳುನಾಡಿನ ತಾಂಜಾವೂರು ಜಿಲ್ಲೆಯ ತುಕಚಿಯಲ್ಲಿರುವ 1300 ವರ್ಷ ಹಳೆಯದಾದ ಅಬತ್ಸ ಗಾಯೇಶ್ವರ ದೇಗುಲದ ರಕ್ಷಣೆ ಮತ್ತು ಜೀರ್ಣೋದ್ಧಾರಕ್ಕಾಗಿ ಯುನೆಸ್ಕೋ 2023ರ ಅಸಾಧಾರಣ ಸಂರಕ್ಷಣಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ದೇಗುಲವನ್ನ ವಿಕ್ರಮ ಚೋಳ ಮತ್ತು ಕುಲೋತ್ತುಂಗ ಚೋಳ ರಾಜರು ನಿರ್ಮಾಣ ಮಾಡಿದ್ರು. ಕುಲೋತ್ತುಂಗ ಚೋಳರು ದೇಗುಲದಲ್ಲಿ ಆದಿ ಸರಬೇಶ್ವರರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದು, ಸೌಂದರ್ಯ ನಾಯಕಿ ಅಂಬಾಳ್, ಅಷ್ಟಭುಜ ದುರ್ಗಾ ಪರಮೇಶ್ವರಿ ಸೇರಿದಂತೆ ಹಲವಾರು ದೇವತೆಗಳು ದೇಗುಲದಲ್ಲಿ ಇರ್ತಾರೆ. ದೇಗುಲ 5 ಪ್ರಕಾರ ಅಥವಾ ಆವರಣಗಳನ್ನು ಒಳಗೊಂಡಿದೆ. ಅಳಿವಿನಂಚಿನಲ್ಲಿದ್ದ ಪ್ರಾಚೀನ ದೇಗುಲವನ್ನ ಜೀರ್ಣೋದ್ಧಾರ ಮಾಡಿ 2 ಪ್ರಕಾರಗಳನ್ನ ದುರಸ್ತಿ ಸೇರಿದಂತೆ ಹಲವೆಡೆ ಪುನಃಸ್ಥಾಪನೆ ಕೆಲಸವನ್ನ ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಎಂ ಕೆ ಸ್ಟಾಲಿನ್ ದೇಗುಲದ ಜೀರ್ಣೋದ್ಧಾರಕ್ಕೆ 100 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿದ್ದಾರೆ. ದೇಗುಲದ ಸಂರಕ್ಷಣಾ ಪ್ರಯತ್ನ ಮತ್ತು ಪುನರುಜ್ಜೀವನ ಕೆಲಸವನ್ನ ಪ್ರಶಂಸಿಸಿ ಯುನೆಸ್ಕೋ ಇದಕ್ಕೆ ಪ್ರಶಸ್ತಿಯನ್ನ ನೀಡ್ತಾ ಇದೆ. ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆ. ಇದರ ಥೀಮ್ ಬಂದ್ಬಿಟ್ಟು ವರ್ಚುವಲ್ ಹಿಯರಿಂಗ್ ಅಂಡ್ ಡಿಜಿಟಲ್ ಆಕ್ಸೆಸ್ ಟು ಕನ್ಸ್ಯೂಮ್ ಜಸ್ಟಿಸ್ ಅಂತ. ಗ್ರಾಹಕ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರತಿ ವರ್ಷ ಡಿಸೆಂಬರ್ 24ನೇ ತಾರೀಕು ಈ ದಿನವನ್ನು ಆಚರಣೆ ಮಾಡ್ತೀವಿ. 1986ರ ಡಿಸೆಂಬರ್ 24ನೇ ತಾರೀಕು ಅಂದಿನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರು 7ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಈ ಒಂದು ರಾಷ್ಟ್ರೀಯ ಗ್ರಾಹಕ ರಕ್ಷಣಾ ಹಕ್ಕನ್ನು ಜಾರಿಗೆ ತಂದಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಡಿಸೆಂಬರ್ 24ನ್ನ ಈ ರೀತಿಯಾಗಿ ಆಚರಣೆ ಮಾಡ್ತೀವಿ. 1986ರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಬಂದಿದೆ. ಇದನ್ನ ಗ್ರಾಹಕ ರಕ್ಷಕರ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನ ಹೊರತುಪಡಿಸಿ ಮಾರ್ಚ್ 15ನೇ ತಾರೀಕು ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ಇದುವರೆಗೂ ನೇಮಕವಾಗಿರುವ ವೇತನ ಆಯೋಗಗಳು ಮತ್ತು ಅದರ ಅಧ್ಯಕ್ಷರನ್ನ ಒಮ್ಮೆ ನೋಡ್ಬಿಡೋಣ. ಮೊದಲನೇ ವೇತನ ಆಯೋಗ ಟಿ.ಕೆ. ತುಕೋಳ ಅಂತ 1966ರಿಂದ 74. ಎರಡನೇ ವೇತನ ಆಯೋಗ ನಾರಾಯಣಮೂರ್ತಿ ಪೈ 74ರಿಂದ 81. ಮೂರನೇ ವೇತನ ಆಯೋಗ ಬಿ ವೆಂಕಟಸ್ವಾಮಿ 86ರಿಂದ 92. ನಾಲ್ಕನೇ ವೇತನ ಆಯೋಗ ಕೆ ಜಗನ್ನಾಥ ಶೆಟ್ಟಿ 92ರಿಂದ 98. ಐದನೇ ವೇತನ ಆಯೋಗ ಗೋಪಾಲ ರೆಡ್ಡಿ ಅಂತ. ಇವರ ನಿಧನ ನಂತರ ಎಂ ಬಿ ಪಾಟೀಲ್ ಅಂತ, ಅಂದ್ರೆ ಇವರು ನೇಮಕವಾದಂಥ ಸಂದರ್ಭದಲ್ಲಿ ಅವರ ಟೈಮ್ ಲೈನಲ್ಲಿ ನಿಧನರಾಗಿರ್ತಾರೆ. ಸೊ ಎರಡನ್ನು ಸೇರಿಸ್ಕೊಂಡು 2005ರಿಂದ 2011. ಆರನೇ ವೇತನ ಆಯೋಗ ಎಂ ಆರ್ ಶ್ರೀನಿವಾಸ ಮೂರ್ತಿ 2017ರಿಂದ 2022. ಈ ಮಧ್ಯೆ ನೇಮಕ ಆಗಿರೋದಿಲ್ಲ ವೇತನ ಆಯೋಗ, ಹಾಗಾಗಿ ಗ್ಯಾಪ್ ಇದೆ. ಇನ್ನು ಏಳನೇ ವೇತನ ಆಯೋಗ ಪ್ರೆಸೆಂಟ್ ಇರ್ತಕ್ಕಂಥದ್ದು 2022ರಿಂದ ಪ್ರೆಸೆಂಟ್ ಇರ್ತಕ್ಕಂಥದ್ದು ಸುಧಾಕರ್ ರಾವ್ ಅವರು. ಇನ್ನು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಜಿಕೆ, ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ದಂತಹ ವಿವಿಧ ಸಮುದಾಯಗಳನ್ನ ಪ್ರತಿನಿಧಿಸಿದಂತಹ ಪ್ರಮುಖರು ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳಿದೆ. ಆಂಗ್ಲೋ ಇಂಡಿಯನ್ ವಿಭಾಗ ಫ್ರಾಂಕ್ ಆಂಥೋನಿ, ಕಮ್ಯುನಿಸ್ಟ್ ವಿಭಾಗ ಸೋಮನಾಥ ಲಹರಿ, ಪರಿಶಿಷ್ಟ ಜಾತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಗೋರ್ಖ ಸಮುದಾಯ ಹರಿಬಹದ್ದೂರ್ ಬುರಾ, ಸಿಖ್ ಸಮುದಾಯ ಸರ್ದಾರ್ ಬಲದೇವ್ ಸಿಂಗ್, ಸರ್ದಾರ್ ಹುಕುಂ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್. ಕ್ರೈಸ್ತ ಸಮುದಾಯ ಅಮೃತ್ ಕೌರ್, ಜಾನ್ ಮತಾಯ್, ರಾಜಕುಮಾರಿ ಎಸ್.ಸಿ. ಮುಖರ್ಜಿ. ಇನ್ನು ಮುಸಲ್ಮಾನ ಸಮುದಾಯ ಇಸ್ಮಾಯಿಲ್ ಖಾನ್, ಮೌಲಾನಾ ಹಸ್ರತ್ ಮುಹಾನಿ ಬೇಗಂ, ರಾಸುಲ್ಲಾ ಚೌಧರಿ ಖಾಲಿ ಕುಸಾ. ಇವರಿಷ್ಟು ಜನ ಸಂವಿಧಾನದ ರಚನಾ ಸಭೆಯಲ್ಲಿ
ಆ ಸಭೆಯನ್ನ ಪ್ರತಿನಿಧಿಸಿದಂಥ ವಿವಿಧ ಸಮುದಾಯದ ಪ್ರಮುಖ ನಾಯಕರಾಗಿರ್ತಾರೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.